ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಕೆಲಸ ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ ಮಗ. ಪುಟ್ಟಕ್ಕ ಯಾವುದೇ ಕಾರಣಕ್ಕೂ ಸುಮಾ ಸಚಿನ್ ಲಗ್ನಕ್ಕೆ ಒಪ್ಪಕ್ಕಿಲ್ಲ. ಇದೇನವ ಒಪ್ಸ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಹೇಳ್ತಿದ್ಯಾ? ನಾನು ಒಪ್ಪಿಸ್ತೀನಿ ಅಂದಿಲ್ಲ ಕಲ, ಒಪ್ಸಕ್ ಪ್ರಯತ್ನ ಪಡ್ತೀನಿ ಅಂದಿದ್ದು. ನೀವು ಹೇಳಿದ್ದಕ್ಕೆ ಪುಟ್ಟವ ಏನು ಹೇಳಿದ್ರು ಅತ್ತೆ? ಸುಮಾ ಸಚಿನ್ನ ಪಿರುತಿ ಮಾಡ್ತಾವಳೆ ಅನ್ನೋ ಈಸಿಯನ್ನ ತಗೊಳಕ್ಕೆ ಪುಟ್ಟಕ್ಕ ತಯಾರಿಲ್ಲ. ಸುಮ್ಮನೆ ಹೇಳಿದ್ರೆ ನಂಬ್ತಾರಲ್ವೇ? ಅವಳು ಹೇಳೋದಕ್ಕೆ ಎದುರುಕೊಂಡಿದ್ದಕ್ಕೆ ತಾನೆ ಜಗನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದು. ಅಪ್ಪ ನೀವು ಪುಟ್ಟವಂಗೆ ಬುಡ್ಸಿ ಹೇಳ್ಬೇಕಾಗಿತ್ತು. ಅಯ್ಯ ಬಿಡ್ಸಿ ಹೇಳೋದಲ್ಲ ಮಗ, ಬಿಡಿಯಾಗಿ ಹೇಳಿವ್ನಿ. ಆದ್ರೂ ಪುಟ್ಟಕ್ಕ ನನ್ನ ಮಾತು ಕೇಳೋಕೆ ತಯಾರಿಲ್ಲ. ಪುಟ್ಟಕ್ಕ ಆ ಜಗನ್ ಜೊತೆಯಾಗೆ ಸುಮನ್ ಲಗ್ನ ಮಾಡಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಾಳೆ. ಹಾಗಾದ್ರೆ ಸುಮಾ ಸಚಿನ್ ಪ್ರೀತಿ? ನೀನು ಪುಟ್ಟವನ್ನ ಒಪ್ಸೆ ಅಂತ ಅನ್ಕೊಂಡಿದ್ದೆ ಕಣವ. ಒಪ್ಸಕ್ಕ ಆಗಿದ್ದಿದ್ರೆ ನಾನು ಒಪ್ಪಿಸ್ತಿರ್ಲಿಲ್ವೇ? ಮಾಡು, ಪುಟ್ಟಕ್ಕ ಸುಮನ್ ಲಗ್ನದ ಮ್ಯಾಕೆ ಸ್ಯಾನೆ ಆಸೆ ಮಾಡಿಕೊಂಬಿಟ್ಟವಳೆ. ಒಬ್ಬ ಗೆಳತಿಯಾಗಿ ಅವಳ ಆಸೆನ ಹಾಳು ಮಾಡೋದು ನನಗೂ ಇಷ್ಟ ಇಲ್ಲ. ಛೇ, ಸುಮಾ ಜಗನ್ ಮನೆಗೆ ಹೆಣ್ಣು ನೋಡಕ್ ಬಂದಾಗ್ಲೇ ನನ್ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಹಂಗಲ್ಲವಾ, ಸುಮಾ ಅವರವ್ವ ತೋರಿಸಿದ ಹುಡುಗನ ಲಗ್ನ ಆಗುಮ ಅಂತ ತನ್ನ ಪ್ರೀತಿನ ಮುಚ್ಚಿಟ್ಟವಳೆ. ಇದ್ರಾಗ ಆ ಹುಡುಗಿದ್ಯೋ ಅಂತೆ ಅಪ್ಪು ಪಾಪ. ಅಪ್ಪ ನೀನು ಬಲವಂತ ಮಾಡಿ ಕೇಳಿಲ್ಲ ಅಂದಿದ್ರೆ ಸುಮ್ಮ ಹೇಳ್ತಾನೆ ಇದ್ದಿಲ್ಲ. ಕೇಳಿ ತ್ಯಪ್ ಮಾಡಿದ್ನೇನೋ ಅನ್ನಿಸ್ತೈತೆ. ಈಸೆ ನಂಗೆ ಗೊತ್ತಾಗದೆ ಹೋಗಿದ್ದಿದ್ರೆ ಈ ಧರ್ಮ ಸಂಕಟನೇ ಇರ್ತಿರ್ಲಿಲ್ಲ. ಪ್ಲೀಸ್ ಸುಮಾ ಸಚಿನ್ ಕೈ ಬಿಡ್ಬೇಡಿ. ಇವಾಗ ನೀವೇನಾದ್ರೂ ಸೋತ್ರೆ ಅವ್ರ ಪ್ರೀತಿನೂ ಸೋತೋಗುತ್ತೆ. ಪುಟ್ಟಕ್ಕನ್ ವಾಪ್ಸಕ್ಕೆ ನನ್ನ ಕೈಲಾಗೋ ಪ್ರಯತ್ನ ಎಲ್ಲ ಮಾಡೀನಿ ಸ್ನೇಹ. ಆದರೆ ನನ್ನ ಕೈನಾಗ ಏನೂ ಆಯ್ತಿಲ್ಲ. ಹಾಗಾದ್ರೆ ಪುಟ್ಟವನ್ನ ಒಪ್ಸಕ್ಕೆ ದಾರಿನೇ ಇಲ್ವೇನವ? ನಾನು ಬೇರೆ ನಮ್ಮವ್ವ ನಿನ್ನ ಮತ್ತೆ ಸುಮನ್ ಪ್ರೀತಿನ ಒಂದ್ ಮಾಡ್ತಾರಂತ ಸಚಿನ್ ಮಾತು ಕೊಟ್ಬಿಟ್ಟಿದ್ದೀನಿ. ಅತ್ತೆ, ಒಂದ್ಸಲ ನಾವಿಬ್ರು ಪುಟ್ಟವನ ಹತ್ರ ಮಾತಾಡಿ ನೋಡೋದಾ? ಅವಳು ನನ್ನ ಮಾತನ್ನೇ ಕೇಳ್ತಿಲ್ಲ, ಇನ್ನು ನಿಮ್ಮಿಬ್ರು ಮಾತು ಕೇಳ್ತಾಳ? ಅದಾಗೋ ಈಸಿ ಅಲ್ಲ ಬಿಡು. ಛೇ, ಸುಮ್ಮ ತನ್ನ ಕೈಯಾರ ಅವಳ ಪ್ರೀತಿನ ಹಾಳು ಮಾಡ್ಕೊಂಡ್ಲು. ಪುಟ್ಟವಾಗ ಮಾತು ಕೊಟ್ಟಿಲ್ಲ ಅಂದಿದ್ರೆ ಎಲ್ಲ ಚೆನ್ನಾಗೇ ಇರ್ತಿತ್ತು. ಅಪ್ಪ ಈಗ ಏನವ ಮಾಡೋದು? ಇದಕ್ಕೆಲ್ಲ ಕೊನೆಯದಾಗಿ ಒಂದೇ ಒಂದು ದಾರಿ ಕಾಣ್ತಾ ಇದೆ ಮಗ. ಈ ಸಮಸ್ಯೆ ಎಲ್ಲಿಂದ ಯಾರಿಂದ ಶುರುವಾಯ್ತೋ ಅಲ್ಲಿಂದ ಅವರಿಂದನೇ ಬಗೆಹರಿಯಂಗ್ ಮಾಡ್ಬೇಕಾಟೆ. ಪುಟ್ಟಕ್ಕ, ಪುಟ್ಟಕ್ಕ, ಗೌರವ, ಏನು ಗೌರವ, ಹೇಳಿ ಕಳಿಸಿದ್ರೆ ನಾನೇ ಬತ್ತಿದ್ನಲ್ಲ. ಅದೆಲ್ಲ ಏನೂ ಇಲ್ಲ, ನಿಂತ ಒಸಿ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಕೂತ್ಕ, ಮಜ್ಜಿಗೆ ತಕ್ಕ ಬತ್ತೀನಿ. ಅದೆಲ್ಲ ಏನು ಬೇಡ, ನೀನು ಕೂತ್ಕ. ಹೊತ್ತೊತ್ತಿಗೆ ಸರಿಯಾಗಿ ತಿಂತಿದ್ಯಾ ಗೌರವ? ಮಗ ಇಲ್ಲ ಅಂತ ಹೊಟ್ಟೆ ಹಸ್ಕೊಂಡಿದ್ಯೋ ಹೆಂಗೆ? ಎಲ್ಲ ಸರಿಯಾಗಿ ಆಯ್ತದೆ. ಈಗ ನಾನೊಂದು ಇಸಿಯ ಕೇಳ್ತೀನಿ, ನೀನು ದಿಟ್ಟ ಹೇಳ್ಬೇಕು. ಏನು ಗೌರವ ಅದು? ನಿನ್ನ ಮಗಳು ಸಚಿನ್ ಅನ್ನೋ ಹುಡುಗನ್ನ ಪಿರುತಿ ಮಾಡ್ತಾವಳಂತೆ, ದಿಟನಾ? ನಾನು ನಿನ್ನ ಮಗಳ ಮೇಲೆ ಅನುಮಾನ ಪಟ್ಟು ವಿಷಯ ಕೇಳ್ತಾ ಇಲ್ಲ, ವಿಷಯ ಗೊತ್ತಿದ್ರೆ ಒಳ್ಳೇದಲ್ವಾ? ಕಾಲೇಜಿಗೆ ಆ ಹುಡುಗ ನಮ್ಮ ಸುಮ್ಮನ ಪಿರುತಿ ಮಾಡ್ತೀನಿ ಅಂತ ಹೇಳಿದ್ನಂತೆ. ವಯಸ್ಸು ಆ ವಯಸ್ಸು ಅಂಥದ್ದಲ್ವೇ? ಆದರೆ ನಮ್ಮ ಸುಮ ಜಗನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಮನಸಾರೆ ಒಪ್ಕೊಂಡವಳೆ. ಗೌರವ, ಯಾರಾದರೂ ನನ್ನ ಮಗಳ ಬಗ್ಗೆ ತೆಪ್ಪಾಗಿ ಹೇಳೋರೋ ಹೆಂಗೆ? ಹಂಗೆಲ್ಲ ಏನೂ ಇಲ್ಲ ಪುಟ್ಟಕ್ಕ. ತಂದೆ ತಾಯಿಯಾಗಿ ಮಕ್ಕಳು ಇಸಿಯೋದಾಗೆ ಎಡಬಾರ್ದಲ್ವಾ, ಅದಕ್ಕೆ ಕೇಳ್ದೆ. ಇದ್ರಾಗ ಎಡವ ಮಾತು ಏನೂ ಇಲ್ಲ ಗೌರವ, ಎಲ್ಲ ಹೇಳಿ ಕೇಳಿನೇ ನಿಶ್ಚಯ ಮಾಡಿರೋದು. ನನ್ನ ಮಗಳು ಯಾವತ್ತೂ ನಿನ್ನ ಮನೆ ಸೊಸೆನೆ, ನಾನು ಕೊಟ್ಟು ಮಾತನ್ನ ಮುರಿಯೋಕ್ಕಿಲ್ಲ. ನೋಡ್ಪುಟ್ಟಕ್ಕ, ನಮ್ಮ ಮಕ್ಕಳು ಸಂದಾಕಿರ್ಲಿ ಅಂತ ಅವ್ರಿಡೋ ಪ್ರತಿಯೊಂದು ಹೆಜ್ಜೆನೂ ಕಾಳಜಿಯಿಂದ ಗಮನಿಸ್ತೀವಿ.
ಆದರೆ ನಮ್ಮ ಅತಿಯಾದ ಪ್ರೀತಿನೇ ಅವರಿಗೆ ಮುಳ್ಳಾಯ್ತಾ ಇರೋದು. ನಿನ್ನ ಮಗಳು ಮನಸ್ಸಿನಲ್ಲಿ ಪ್ರೀತಿನ ಇಟ್ಕೊಂಡು ನಿನಗೋಸ್ಕರ ತ್ಯಾಗ ಮಾಡ್ತಾವಳೆ. ಪ್ರೀತಿನ ಕಿತ್ಕೊಂಡು ಜೀವನ ಕಟ್ಕೊಳ್ಳೋದು ಒಳ್ಳೇದಲ್ಲ ಪುಟ್ಟಕ್ಕ. ಅವಳನ್ನ ಸಚಿನ್ ಜೊತೆನೆ ಮದುವೆ ಮಾಡಿಸು ಪುಟ್ಟಕ್ಕ. ಇದೆಯೋ ಹಿಂಗೆ ಹೇಳ್ತಿದ್ಯಾ? ನಮ್ಮ ಸುಮ್ಮನ ನಿನ್ನ ಮನೆ ಸೊಸೆ ಮಾಡ್ಕೊತೀನಿ ಅಂತ ಮಾತು ಕೊಟ್ಟಿದ್ಯಾ, ಈಗ ಹಿಂಗೆ ಹೇಳ್ತಿದ್ಯಲ್ಲ. ನಮ್ಮ ಆಸೆಗಿಂತ ಮಕ್ಕಳು ಭವಿಷ್ಯ ದೊಡ್ಡದು ಪುಟ್ಟಕ್ಕ. ಮನ್ಸಿಲ್ದೆ ಜೋಡಿ ಮಾಡಿದ್ರೆ ನಾವು ಸಂದಕ್ಕಿರ್ತೀವಿ ಅಷ್ಟೇಯ, ಆದರೆ ಸುಮಾ ಜಗನ್ ಸಂದಕ್ಕಿರಲ್ಲ. ಮಕ್ಕಳು ಆಸೆ ಮುಂದೆ ನಮ್ದೇನು ದೊಡ್ಡದಲ್ಲ ಬಿಡು ಪುಟ್ಟಕ್ಕ. ನೀನು ಎಲ್ಲ ತಿಳಿದೋಳು, ನಿನಗೆ ಸ್ಯಾನೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಕತ್ತೀನಿ. ಇದು ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ಯಾರೋ ಹೇಳಿದ್ದು ನಾನು ಕೇಳಿ ನೀನು ತಲೆ ಕೆಡಿಸ್ಕೊಂಬಿಟ್ಟಿದ್ಯಾ. ಹಿಂಗೆಲ್ಲ ತಲೆ ಕೆಡಿಸ್ಕೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡ. ಈಗಾಗಲೇ ಕೆಟ್ಟೋಗಿರೋ ಆರೋಗ್ಯನ ಇನ್ನ ಯೋನ್ ಕೆಡ್ಸ್ಕೊಳ್ಳಿ ಪುಟ್ಟಕ್ಕ. ನಾನು ಸ್ಯಾನೆ ದಿನ ಬದುಕಕ್ಕಿಲ್ಲ ಅಂತ ನನಗೆ ಗೊತ್ತು. ಆದರೂ ನಿಮ್ಮ ಮುಂದೆ ಏನು ಗೊತ್ತಿಲ್ಲದೆ ಇರೋ ಥರ ಬದುಕ್ತಾ ಇದ್ದೀನಿ ಆಟೆಯ. ಗೌರವ, ನೋಡು, ನೀನು ನನ್ನ ಬಗ್ಗೆ ಆಗಲಿ ಜಗನ್ ಬಗ್ಗೆ ಆಗಲಿ ಚಿಂತೆ ಮಾಡಬೇಡ. ಜಗನ್ಗೆ ನೀನೇ ಒಂದೊಳ್ಳೆ ಹುಡುಗಿ ನೋಡಿವಂತೆ. ಈಗ ನಿನ್ನ ಮಗಳನ್ನ ಸಚಿನ್ಗೆ ಕೊಟ್ಟು ಮದುವೆ ಮಾಡೋದು ಒಳ್ಳೇದು. ಇದ್ದಕ್ಕಿದ್ದಾಗೆ ಬಂದು ನೀನು ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂದರೆ ಈ ಮಾತುಗಳು ನೀನು ಆಡ್ತಿರೋ ಮಾತುಗಳಲ್ಲ, ಇದರಿಂದ ಯಾರೋ ಹೇಳ್ಕೊಟ್ಟಿರೋ ಮಾತುಗಳು. ಯಾರು ನನಗೆ ಮಾತುಗಳು ಹೇಳ್ಕೊಟ್ಟಿದ್ದು? ನಾನೇ ಪುಟ್ಟಕ್ಕ. ಏನ್ ಬಂಗಾರ ಮೊರೆ, ಅರ್ಜೆಂಟಾಗಿ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ, ಏನ್ ವಿಷಯ? ನೋಡ್ ಗೌರವ, ನಿನ್ನ ಜೀವನ ಕಂಡಿರೋವಳು. ನಾನು ಹೇಳೋ ಇಸ್ಯನ ಅರ್ಥ ಮಾಡ್ಕತ್ತೀಯ ಅಂತ ಅನ್ಕೊಂಡಿದ್ದೀನಿ. ಆದರೆ ಯಾವುದೇ ಕಾರಣಕ್ಕೂ ಬ್ಯಾಸರ ಮಾತ್ರ ಮಾಡ್ಕೋಬೇಡ ತಾಯಿ. ಅದೇನ್ ವಿಷಯ ಹೇಳಿ. ಅದು ನಮ್ಮ ಸುಮಾ ಅವಳಲ್ಲ, ಅವಳು ನನ್ನ ಸೊಸೆ. ಏನಾಯ್ತು ಅವಳಿಗೆ? ಅವಳು ನಿನ್ನ ಸೊಸೆ ಆಗಕ್ಕಿಲ್ಲ ಅಂತ 7 ಮಾಂತಲೇ ಕರೆಸಿತ್ತು.